ಬಿಜೆಪಿ ವಿರುದ್ಧ ಶಾಸಕ ಲಕ್ಷ್ಮಣ ಸವದಿ ಆಕ್ರೋಶ ವ್ಯಕ್ತಪಡಿಸಿದರು. ಬಿಜೆಪಿ ತಮ್ಮ 5 ವರ್ಷಗಳ ಆಡಳಿತಾವಧಿಯಲ್ಲಿ ಎಷ್ಟು ಯುವಕರಿಗೆ ಉದ್ಯೋಗ ಕೊಟ್ಟಿದೆ ಅನ್ನೋದನ್ನ ನೆನಪಿಸಿಕೊಳ್ಳಿ ಅಂತ ಕಿಡಿಕಾರಿದ್ದಾರೆ. ಅಥಣಿಯಲ್ಲಿ ಮಾತನಾಡಿದ ಸವದಿ 2014ರ ಮೊದಲು ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಜನರ ಮೇಲಿದ್ದ ಸಾಲ ಎಷ್ಟು ಮತ್ತು ಕಳೆದ 11 ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ಮಾಡಿರೋ ಸಾಲ ಎಷ್ಟು ಅನ್ನೋದು ಬಿಜೆಪಿ ಲೆಕ್ಕಾಚಾರ ಮಾಡಲಿ ಅಂತ ಸವಾಲೆಸೆದಿದ್ದಾರೆ. ಪಕ್ಷದಲ್ಲಿರ್ತಕ್ಕಂಥ ಇವತ್ತಿನ ಶಾಸಕರಾಗಲಿ ಇವತ್ತಿನ ಮುಖಂಡರಿಗೆ ಅವರಿಗೆ ನೆನಪಿನ ಶಕ್ತಿ ಭಾಳ ಕಡಿಮೆ ಇದೆ. ಸ್ವಲ್ಪ ಮೆಲುಕು ಹಾಕಬೇಕು. ಅವರು 5 ವರ್ಷ. ಇದೇ ವೇಳೆ ರಾಜ್ಯ ಗುತ್ತಿಗೆದಾರರ ಪ್ರತಿಭಟನೆ ವಿಚಾರದ ಬಗ್ಗೆ ಶಾಸಕ ಲಕ್ಷ್ಮಣ ಸವದಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಗುತ್ತಿಗೆದಾರರು ಮಾಡ್ತಾ ಇರುವ ಮುಷ್ಕರ ನ್ಯಾಯಸಮ್ಮತವಾಗಿದೆ. ಪಾಪ ಅವರಿಗೆ 4-5 ವರ್ಷಗಳಿಂದ ಹಣ ಪಾವತಿಯಾಗದೆ ಸಂಕಷ್ಟದಲ್ಲಿದ್ದಾರೆ. ಬಿಜೆಪಿ ಸರ್ಕಾರ 32,000 ಕೋಟಿ ರೂಪಾಯಿಗಳ ಬಾಕಿಯನ್ನು ಉಳಿಸಿಕೊಂಡಿದೆ. ಹಳೆ ಬಾಕಿಯನ್ನು ತೀರಿಸೋ ಉದ್ದೇಶದಿಂದಲೇ ಪ್ರಸ್ತುತ ಕಾಂಗ್ರೆಸ್ ಸರ್ಕಾರ ಹೊಸ ಕಾಮಗಾರಿಗಳನ್ನು ಸ್ವಲ್ಪ ನಿಧಾನವಾಗಿ ಮಾಡ್ತಾ ಇರೋದು. ಮುಂದಿನ 2 ವರ್ಷಗಳಲ್ಲಿ ಈ ಸಂಪೂರ್ಣ ಬಾಕಿ ತೀರಿಸಲಾಗುತ್ತೆ ಅಂತ ಹೇಳಿದರು. ಸ್ಟ್ರೈಕ್ ಮಾಡ್ತಕ್ಕಂಥದ್ದು ನ್ಯಾಯಸಮ್ಮತವಾಗಿ ಸ್ಟ್ರೈಕ್. ಪಾಪ 4 ವರ್ಷ 5 ವರ್ಷದಿಂದ ಅವರಿಗೆ ಹಣ ಪಾವತಿ ಆಗದೇ ಇರೋದರಿಂದ ಭಾಳಷ್ಟು ಸಂಕಷ್ಟದಲ್ಲಿದ್ದಾರೆ. ಉಪಮುಖ್ಯಮಂತ್ರಿಗಳು ಅವರಿಗೆ ಹೋಗಿ ಸಾಂತ್ವನ ಹೇಳಿದ್ದಾರೆ. ನಿಮ್ಮದು ಎಲ್ಲವನ್ನು ನಾವು 2 ವರ್ಷದಲ್ಲಿ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದರು. ಬೊಮ್ಮಾಯಿ ಅವರು ಬಿಟ್ಟು ಹೋಗುವಾಗ 32,000 ಕೋಟಿ ರೂಪಾಯಿ ಬಾಕಿ ಬರ್ತಾರೆ. ಇಲ್ಲಿಂದ ದುಡ್ಡು ಹಾಕಿ ಪಾಪ ಅವ್ರು ಹೆಂಗೆ ತಡೆಯೋಕ್ಕಾಗುತ್ತೆ? ಅದಕ್ಕೆ ಅವ್ರದ್ದು ನಾವು ಹೊಸ ಕಾರ್ಯಕ್ರಮಗಳು ಹೆಚ್ಚು ತೊಗೊಳ್ಳಾರ್ದೇ ಹಳಿ ಬಾಕಿಯನ್ನು ಪೂರ್ಣ ಮುಗಿಸ್ಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡೇ ಇವತ್ತು ಅನೇಕ 32,000 ಕೋಟಿಯಲ್ಲಿ 2 ವರ್ಷದಲ್ಲಿ ಸಂಪೂರ್ಣ ಅದನ್ನು ಮುಗಿಸ್ತೇವೆ ಅಂತಲೇ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ಹಿಂದೂ ಸಂಗಮ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಹಿಂದೂ ಫೈರ್ ಬ್ರ್ಯಾಂಡ್ ಅನಂತಕುಮಾರ್ ಹೆಗಡೆ ದಿಕ್ಸೂಚಿ ಭಾಷಣವನ್ನು ಮಾಡಿದ್ದಾರೆ. ಕಳೆದ 2 ವರ್ಷದ ಬಳಿಕ ವೇದಿಕೆ ಭಾಷಣ ಮಾಡಿದಂಥ ಅನಂತಕುಮಾರ್ ಹೆಗಡೆ ಚೌಕಟ್ಟು ಮೀರದೆ ಹಿಂದೂ ಧರ್ಮದ ಬಗ್ಗೆ ಮಾತನಾಡಿದ್ದಾರೆ. ಕಾರ್ಯಕ್ರಮದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನರು ಭಾಗಿಯಾಗಿದ್ದರು. 4 ಮಂದಿ ಹುಡುಗರಿಂದ ಪ್ರಾರಂಭವಾಗಿರತಕ್ಕಂತಹ ಒಂದು ಸಂಘಟನೆ ಇವತ್ತು ಜಗತ್ತು ಭಾರತವನ್ನು ತಿರುಗಿ ನೋಡಬೇಕು, ಭಾರತವನ್ನು ತಲೆ ಎತ್ತಿ ನೋಡಬೇಕು, ಭಾರತವನ್ನು ಒಪ್ಕೋಬೇಕು ಅಂತಕ್ಕಂಥ ಸ್ಥಿತಿಗೆ ತರಬೇಕು. ಸ್ವಾಮಿ ಅವತ್ತು ಹಿಂದೂ ಸಮಾಜಕ್ಕೆ ಯಾರೂ ಗತಿ ಇರಲಿಲ್ಲ. ಸಣ್ಣ ಗುಂಪುಗಳಲ್ಲಿ ಅಲ್ಲಲ್ಲಿ ಸಮಾಜ ಸುಧಾರಕರು ಅವರು ಇವರು ಕೆಲಸ ಮಾಡ್ತಾ ಇದ್ರು. ಆದರೆ ಹಿಂದೂ ಸಮಾಜದ ಸಂಘಟನೆ ಅಂತ ಯಾರೂ ಕೂಡ ಮಾಡಿರಲಿಲ್ಲ. ಅಲ್ಲಲ್ಲಿ ಸಣ್ಣ ಪುಟ್ಟ ಸಮಾಜ ಸುಧಾರಕರು ಕೆಲವೊಬ್ರು ಸ್ವಲ್ಪ ಅವರವರದೇ ರೀತಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕೂಡ ಮಾಡ್ತಾ ಇದ್ರು. ಯಾರಿಗೂ ಕೂಡ ಇದೊಂದು ಶಕ್ತಿ ಅಂತ ಅನಿಸೋಷ್ಟರ ಮಟ್ಟಿಗೆ ಎಲ್ಲಿಯೂ ಕೂಡ ಪ್ರಯತ್ನ ನಡೆದಿರಲಿಲ್ಲ. ಆದರೆ ಅವತ್ತು ಪ್ರಾರಂಭ ಆಗಿರತಕ್ಕಂಥ ಆ ಒಂದು ಚಿಕ್ಕ ಕಿರುಧಾರೆ ಇವತ್ತು ನಾವಿಲ್ಲಿ ಸೇರಿದ್ದೀವಿ, ಸಾವಿರಾರು ಜನ ಸೇರಿದ್ದೀವಿ. ಕೆಪಿಎಸ್ಸಿಯಲ್ಲಿ ನಡೀತಾ ಇರೋ ಭ್ರಷ್ಟಾಚಾರದ ಬಗ್ಗೆ ರಾಜ್ಯಪಾಲರಿಗೆ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ಅಧ್ಯಕ್ಷ ಕಾಂತಕುಮಾರ್ ದೂರು ಕೊಟ್ಟಿದ್ದಾರೆ. ಬಳಿಕ ಮಾತನಾಡಿದ ಅವರು, ಕೆಪಿಎಸ್ಸಿಯಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಆಗಿದೆ. 384 ಸೀಟುಗಳು ಕೂಡ ಕೋಟಿಗೆ ಸೇಲ್ ಮಾಡಿರೋ ಆರೋಪ ಇದೆ. ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದ್ರೂ ಆಕ್ಷನ್ ತಗೊಂಡಿಲ್ಲ. ಕೂಡಲೇ ಸಿಬಿಐ ತನಿಖೆ ನಡೆಸಬೇಕು ಅಂತ ವಿದ್ಯಾರ್ಥಿ ನಾಯಕ ಕಾಂತಕುಮಾರ್ ಆಗ್ರಹಿಸಿದ್ದಾರೆ. ಟಾಟಾ ಏಸ್ನಿಂದ ಕಾರಿಗೆ ಡಿಕ್ಕಿ ಹೊಡೆದು ವ್ಯಕ್ತಿಯ ಕಿಡ್ನಾಪ್ ಮಾಡಿರುವಂತಹ ಘಟನೆ ಬೆಂಗಳೂರಿನ ಹೊರವಲಯದ ಆನೇಕಲ್ ಸಮೀಪದ ಕರ್ಪೂರ ಗೇಟ್ ಬಳಿ ಸಂಭವಿಸಿದೆ. ಹೊನ್ನಕಳಶಾಪುರ ಗ್ರಾಮದ ರಿಯಲ್ ಎಸ್ಟೇಟ್ ಏಜೆಂಟ್ ಗೋಪಾಲ್ ಎಂಬಾತನನ್ನ ಕಿಡ್ನಾಪ್ ಮಾಡಿದ್ದಾರೆ. ಹತ್ತಿ ಬೆಲೆಯಿಂದ ಆನೇಕಲ್ ಕಡೆ ಬರುವಾಗ ಕಾರ್ನಲ್ಲಿದ್ದಂಥ ಗೋಪಾಲ್ಗೆ ಸ್ಪ್ರೇ ಮಾಡಿ ಕಿಡ್ನಾಪ್ ಮಾಡಿದ್ದಾರೆ. ಈ ಬಗ್ಗೆ ಆನೇಕಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಗೋಪಾಲ್ ಪತ್ತೆಗಾಗಿ 9 ತಂಡ ರಚನೆ ಮಾಡಲಾಗಿದೆ. ಆನೇಕಲ್ ಉಪವಿಭಾಗದ ಡಿವೈಎಸ್ಪಿ ಮೋಹನ್ ಕುಮಾರ್ ನೇತೃತ್ವದಲ್ಲಿ ಶೋಧ ಕಾರ್ಯಾಚರಣೆ ಮಾಡಲಾಗ್ತದೆ. ಘಟನೆಯ ಸಂಬಂಧ 3ರನ್ನ ಜಗಣಿ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡುತ್ತಿದ್ದಾರೆ. ಸಿನಿಮೀಯ ರೀತಿಯಲ್ಲಿ ಕಾರಿನಲ್ಲಿದ್ದ ಹಣದ ಬ್ಯಾಗ್ ಎಗರಿಸಿರೋ ಘಟನೆ ಚಿಕ್ಕಬಳ್ಳಾಪುರ ನಗರದ ಕೆವಿ ಕ್ಯಾಂಪಸ್ ಬಳಿ ನಡೆದಿದೆ. ಆಂಧ್ರ ಮೂಲದ ಉಷಾ ಹಾಗೂ ಅವರ 2 ಮಕ್ಕಳು ಕಾರಿನಲ್ಲಿ ಹೋಗ್ತಾ ಇದ್ದ ವೇಳೆ ಕಾರು ನಿಲ್ಲಿಸಿ ಡೋರ್ ತೆಗೆದು ಒಳಗೆ ನುಗ್ಗಿದ ಕಳ್ಳರು 6 ಲಕ್ಷ ಹಣ ಕದ್ದು ಎಸ್ಕೇಪ್ ಆಗ್ತಾ ಇದ್ರು. ಈ ವೇಳೆ ಹಣ ಕಳ್ಕೊಂಡವರು ಬೆನ್ನಟ್ಟಿ 2ರನ್ನ ಹಿಡಿದಿದ್ದು ಓರ್ವ ಎಸ್ಕೇಪ್ ಆಗಿದ್ದಾನೆ. ಲಾಕ್ ಆದ 2 ಕಳ್ಳರನ್ನ ಕಟ್ಟಿ ಹಾಕಿ ಥಳಿಸಿದ್ದಾರೆ. ಈ ಘಟನೆ ಸಂಬಂಧ ನಂದಿ ಗಿರಿಧಾಮ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಓರ್ವ ಕಳ್ಳನಿಗಾಗಿ ಶೋಧ ನಡೆಸಲಾಗ್ತಾ ಇದೆ. ರೂಮಿನ ಬಾಗಿಲು ಲಾಕ್ ಮಾಡಿಕೊಂಡು ತೆರೆಯಲಾರದೆ ಬಾಲಕಿಯರು ಒದ್ದಾಡಿರುವಂಥ ಘಟನೆ ಬೆಂಗಳೂರಿನ ಕನಕನಗರದ ಎನ್ಆರ್ಐ ಲೇಔಟ್ನಲ್ಲಿ ನಡೆದಿದೆ. ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಕೋಣೆಯ ಬಾಗಿಲು ತೆರೆಯಲಾಗದೆ ಪೋಷಕರು ಗಾಬರಿಗೊಂಡಿದ್ದಾರೆ. ಕೂಡಲೇ 112ಗೆ ಕರೆ ಮಾಡಿದ್ದು ಸ್ಥಳಕ್ಕೆ ಆಗಮಿಸಿದಂಥ ಹೊಯ್ಸಳ ಸಿಬ್ಬಂದಿ ಮಕ್ಕಳನ್ನು ಸುರಕ್ಷಿತವಾಗಿ ಹೊರಗೆ ತಂದಿದ್ದಾರೆ. ರಾಮಮೂರ್ತಿ ನಗರ ಪೊಲೀಸರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತವಾಗಿದೆ.
ಕ್ಯಾಂಟರ್ ಆಕ್ಸೆಲ್ ಕಟ್ ಆಗಿ ಎದುರಿಗೆ ಬಂದ ಕಾರಿಗೆ ಡಿಕ್ಕಿ ಹೊಡೆದಿರೋ ಘಟನೆ ಬೆಂಗಳೂರು ವಲಯದ ಆನೇಕಲ್ ತಾಲೂಕಿನ ಮಾಯಸಂದ್ರದ ಬಳಿ ನಡೆದಿದೆ. ಚಲಿಸ್ತಾ ಇದ್ದಾಗಲೇ ಕ್ಯಾಂಟರ್ ಆಕ್ಸೆಲ್ ಕಟ್ ಆಗಿದೆ. ಚಾಲಕನ ನಿಯಂತ್ರಣ ತಪ್ಪಿ ಎದುರಿಗೆ ಬಂದ ಕಾರಿಗೆ ಡಿಕ್ಕಿ ಆಗಿದೆ. ಡಿಕ್ಕಿಯ ರಭಸಕ್ಕೆ ಕಾರು ನಜ್ಜುಗುಜ್ಜಾಗಿದೆ. ಘಟನೆಯಲ್ಲಿ ಒಬ್ಬ ಮಹಿಳೆ ಗಾಯಗೊಂಡಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಘಟನೆ ಸಂಬಂಧ ಅಸ್ತಿಬೆಲೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅಂತರ್ಜಾತಿ ವಿವಾಹ ಹಿನ್ನೆಲೆಯಲ್ಲಿ ಗಲಾಟೆ ಮಾಡಿ ಓರ್ವ ವ್ಯಕ್ತಿಗೆ ಗಾಯವಾಗಿರುವಂತಹ ಘಟನೆ ಕೊಪ್ಪಳದ ಕುಕನೂರು ತಾಲೂಕಿನಲ್ಲಿ ಒಳಗೇರಿಯಲ್ಲಿ ನಡೆದಿರುವಂಥದ್ದು. ಪರಸ್ಪರ ಪ್ರೀತಿಸಿ 3-4 ದಿನಗಳ ಹಿಂದೆ ಯುವಕ ಯುವತಿ ಮದುವೆ ಆಗಿದ್ರು. ಆದರೆ ಈ ವಿಷಯ ಯುವತಿಯ ಮನೆಯವರಿಗೆ ಗೊತ್ತಾಗಿ ಒಳಗೇರಿ ಗ್ರಾಮಕ್ಕೆ ಬಂದು ಗಲಾಟೆಯನ್ನ ಮಾಡಿದರಂತೆ. ಈ ವೇಳೆ ಬಸಪ್ಪ ತಳವಾರ್ ಎಂಬುವರಿಗೆ ಗಂಭೀರ ಗಾಯವಾಗಿದ್ದು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಘಟನೆಯ ನಂತರ ಗ್ರಾಮದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣಗೊಂಡಿದ್ದು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಬಿಗಿ ಬಂದೋಬಸ್ತನ್ನು ಕೈಗೊಂಡಿದ್ದಾರೆ. ಹೋಳಿ ಹಬ್ಬ ಮುಗಿದ ಬಳಿಕ ಪ್ರಯಾಣಿಕ ದಟ್ಟಣೆ ನಿಭಾಯಿಸೋಕೆ ನೈಋತ್ಯ ರೈಲ್ವೆ ಹುಬ್ಬಳ್ಳಿ ಗಾಜಿಪುರಗಳ ನಡುವೆ ವಿಶೇಷ ರೈಲು ಬಿಡೋಕೆ ತೀರ್ಮಾನ ಮಾಡಲಾಗಿದೆ. ಮಾರ್ಚ್ 16, 23 ಹಾಗೂ 30ರಂದು ವಿಶೇಷ ರೈಲು ಸಂಚರಿಸಲಿದೆ. ಪ್ರತಿ ಸೋಮವಾರ ಸಂಜೆ ಹುಬ್ಬಳ್ಳಿಯಿಂದ ಹೊರಡಲಿರುವ ರೈಲು ಬುಧವಾರ ಮಧ್ಯಾಹ್ನ ಗಾಜಿಪುರ ತಲುಪುತ್ತೆ. ಗಾಜಿಪುರದಿಂದ ಪ್ರತಿ ಗುರುವಾರ ಬೆಳಗ್ಗೆ ಹೊರಡ ರೈಲು ಶುಕ್ರವಾರ ಮಧ್ಯರಾತ್ರಿ ಹುಬ್ಬಳ್ಳಿಗೆ ತಲುಪುತ್ತೆ. ಹೀಗಂತ ನೈಋತ್ಯ ರೈಲ್ವೆ ಪ್ರಕಟಣೆ ಹೊರಡಿಸಿದೆ. ಹಾಲು ಉತ್ಪಾದಕರಿಗೆ ಚಿಮುಲ್ ಯುಗಾದಿಗೆ ಬಂಪರ್ ಗಿಫ್ಟ್ ಅನ್ನು ಕೊಟ್ಟಿದೆ. ಪ್ರತಿ ಲೀಟರ್ ಹಾಲಿನ ದರ 50 ಪೈಸೆ ಏರಿಕೆ ಮಾಡುವ ಮೂಲಕ ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ. ಇದರಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯ 38,000 ಹಾಲು ಉತ್ಪಾದಕರಿಗೆ ವರದಾನವಾಗಲಿದೆ. ಮೇ 31ರಿಂದ 50 ಪೈಸೆ ಬೆಲೆ ಅನ್ವಯವಾಗಲಿದ್ದು ಸದ್ಯ ಲೀಟರ್ ಹಾಲಿಗೆ 36.90 ರೂಪಾಯಿ ರೈತರಿಗೆ ಸಿಗಲಿದೆ. ಆರ್ಥಿಕವಾಗಿ ಲಾಭ ಬಂದಂತ ಹಿನ್ನೆಲೆಯಲ್ಲಿ ಹಾಲಿನ ಲಾಭವನ್ನು ಹಂಚಲಿಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ ಅಂತ ಚಿಮುಲ್ ಅಧ್ಯಕ್ಷ ಮಂಜುನಾಥ್ ರೆಡ್ಡಿ ಹೇಳಿದ್ದಾರೆ. ಹಾಲಿನ ದರ ರೈತರಿಗೆ ಕೊಡೋ ಹಾಲಿನ ದರ ಹೆಚ್ಚಿಗೆ ಮಾಡಿದ್ವಿ. ಆಮೇಲೆ ಮಾರ್ಚ್ 8ರಿಂದ 50 ಪೈಸೆನ ರೈತರಿಗೆ ಹಾಲಿನ ದರ ಹೆಚ್ಚಿಗೆ ಮಾಡಿದ್ದೀವಿ. ಯಾಕೆ ಅಂತ ಮಾಡಿದ್ದೀವಿ ಅಂದರೆ ನಮ್ಮ ಒಕ್ಕೂಟದಲ್ಲಿ ಲಾಭ ಜಾಸ್ತಿ ಇತ್ತು. ಅದರಿಂದ ಲಾಭಕ್ಕೆ ನಮ್ಮ ಒಕ್ಕೂಟದಲ್ಲಿ ಇಟ್ಕೊಳ್ತೀರಾ ಅದು ನೇರವಾಗಿ ರೈತರಿಗೆ ಹೋಗಬೇಕು ಅನ್ನೋ ಒಂದು ನಮ್ಮ ಆಡಳಿತ ಮಂಡಳಿಯ ತೀರ್ಮಾನದಿಂದ ಲಾಭ ನಮಗೆ ಎಷ್ಟು ಬೇಕು 1 ಕೋಟಿ ರೂಪಾಯಿ ಸಾಕು ನಮ್ಮ ಒಕ್ಕೂಟಕ್ಕೆ ಅಂತ ಮಿಕ್ಕಿದ್ದೆಲ್ಲ ಲಾಭವನ್ನೆಲ್ಲ ನಮ್ಮ ರೈತರಿಗೆ ಇವಾಗಲೇ ಜನವರಿ 1ರಿಂದ ಮಾರ್ಚ್ 8ರಿಂದ ನಾವು ಆಡಳಿತ ಮಂಡಳಿ ತೀರ್ಮಾನ ತಗೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಇದು 31/5/2020 ತನಕ ಈ ದರ ಇರುತ್ತೆ. ಇನ್ನು ಲಾಭ ಬಂದಾಗ ಅದನ್ನು ಕಂಟಿನ್ಯೂ ಮಾಡುವ ನಿಟ್ಟಿನಲ್ಲಿ ನಾವು ಆಡಳಿತ ಮಂಡಳಿ ತೀರ್ಮಾನ ತಗೊಂಡು ಮುಂದಿನ ದಿನಗಳು ಕೂಡ ಅದನ್ನು ವಿಸ್ತರಿಸ್ತೀವಿ. ರೂಪಾಯಿ ಕೋಲಾರದ ಮಾಲೂರು ತಾಲೂಕಿನ ಚಿಕ್ಕ ತಿರುಪತಿ ದೇವಸ್ಥಾನದ ರಾಜಗೋಪುರ ಪಕ್ಕದಲ್ಲಿ ಅನಧಿಕೃತವಾಗಿ ನಿರ್ಮಿಸಲಾಗಿದ್ದ 6 ಮಳಿಗೆಗಳನ್ನು ತೆರವುಗೊಳಿಸಲಾಗಿದೆ. ದೇವಸ್ಥಾನದ ಮುಂಭಾಗವನ್ನು ಆಕ್ರಮಿಸಿ ನಿರ್ಮಿಸಿದ್ದ ಮಳಿಗೆಗಳನ್ನು ತೆರವುಗೊಳಿಸುವಂತೆ ಕಳೆದ 16 ವರ್ಷಗಳಿಂದ ಭಕ್ತರು ಮತ್ತು ಸ್ಥಳೀಯರು ಬೇಡಿಕೆ ಇಟ್ಟಿದ್ದು, ಈ ಹಿನ್ನೆಲೆ ಚಿಕ್ಕ ತಿರುಪತಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು 6 ಮಳಿಗೆಗಳನ್ನು ತೆರವು ಮಾಡಲು ಮುಂದಾಗಿದ್ದು, ಮಳಿಗೆ ಮಾಲೀಕರು 12 ಗಂಟೆಗಳ ಕಾಲ ಸಮಯಾವಕಾಶ ಪಡೆದು ಖುದ್ದು ಮಳಿಗೆಗಳನ್ನು ತೆರವುಗೊಳಿಸಿದ್ದಾರೆ. ಆಕಸ್ಮಿಕ ಬೆಂಕಿ ತಗುಲಿ ಗೋಧಿ ರಾಶಿ ಹೊತ್ತಿ ಉರಿದಿರುವಂತಹ ಘಟನೆ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಅಲ್ಲಾಳ್ ಗ್ರಾಮದಲ್ಲಿ ನಡೆದಿದೆ. ರೈತ ಸುಭಾಷ್ ಹರವಾಳ ಎಂಬುವರಿಗೆ ಸೇರಿದಂತ ಗೋಧಿ ರಾಶಿ ಬೆಂಕಿ ತಗುಲಿದ್ದು ಸಂಪೂರ್ಣ ಹೊತ್ತಿ ಉರಿದಿದೆ. ಸ್ಥಳಕ್ಕೆ ಆಗಮಿಸಿದಂತಹ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಟ್ಟು ಬೆಂಕಿಯನ್ನು ನಂದಿಸಿದ್ದಾರೆ. ಇನ್ನು ಘಟನೆಯ ಸಂಬಂಧ ಸುರಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.
ಪುಷ್ಕರಣೆ ಸ್ವಚ್ಛಗೊಳಿಸುವಂತೆ ಹಲವು ಬಾರಿ ಮನವಿ ಮಾಡಿದರೂ ಕ್ರಮ ಕೈಗೊಳ್ಳದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರೇ ಸ್ವಚ್ಛಗೊಳಿಸಿರುವಂತಹ ಘಟನೆ ಬೀದರ್ ಜಿಲ್ಲೆ ಹುಲೆಸೂರ ಪಟ್ಟಣದಲ್ಲಿ ನಡೆದಿದೆ. ಹುಲೆಸೂರ ಪಟ್ಟಣದ ವಾರ್ಡ್ ನಂಬರ್ 3ರಲ್ಲಿ 12ನೇ ಶತಮಾನದಲ್ಲಿ ಕಲ್ಯಾಣಿ ಚಾಲುಕ್ಯರು ಸೋಮನಾಥ ದೇವಾಲಯದ ಪಕ್ಕದಲ್ಲಿ ಪುಷ್ಕರಣೆ ನಿರ್ಮಿಸಿದರು. ಅದೇ ಪುಷ್ಕರಣೆಯಿಂದ ಸುಮಾರು ವರ್ಷಗಳಿಂದ ನೀರು ಕುಡಿತಾ ಇದ್ರು. ಆದರೆ ಕೆಲ ವರ್ಷಗಳಿಂದ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಪುಷ್ಕರಣೆ ಹಾಳಾಗ್ತಾ ಇತ್ತು. ಕುಡಿಲಿಕ್ಕೆ ಯೋಗ್ಯವಾದ ನೀರು ಸಿಗ್ತಾ ಇರಲಿಲ್ಲ. ಇದೀಗ ಗ್ರಾಮದ ಯುವಕರು ಹಾಗೂ ಬಜರಂಗದಳ ಸದಸ್ಯರು ಪುಷ್ಕರಣಿಯನ್ನು ಸ್ವಚ್ಛಗೊಳಿಸಿದ್ದಾರೆ. ಮಹಿಳಾ ದಿನಾಚರಣೆ ಪ್ರಯುಕ್ತ ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣದ ಕೊಲ್ಲಾಪುರದಮ್ಮ ದೇಗುಲದ ಆವರಣದಲ್ಲಿ ಮಹಿಳೆಯರೇ ಸೇರಿ ಸಂಪೂರ್ಣ ರಾಮಾಯಣ ನಾಟಕ ಪ್ರದರ್ಶಿಸಿದ್ದಾರೆ. ಎಲ್ಲ ಪಾತ್ರಗಳು ಮಹಿಳೆಯರೇ ನಿರ್ವಹಿಸಿದ್ದಾರೆ. ಕಲಾವಿದೆ ಸುನೀತಾ ಸುರೇಶ್ ಸೇರಿದಂತೆ ಹಲವರು ಸೇರಿ ನಾಟಕ ಪ್ರದರ್ಶನ ಮಾಡಿ ಯಶಸ್ವಿಯಾಗಿದ್ದಾರೆ. ನಿನ್ನ ಮಾನವ ವಿಚಿತ್ರವಾಗಿದೆಯಲ್ಲ, ಏನು ಕೆಲಸ ಮಾಡದೆ ಮತ್ತಿನ್ನೇ. ಮಹಿಳಾ ದಿನಾಚರಣೆ ಅಂಗವಾಗಿ ಬೆಂಗಳೂರಿನ ಮಹಿಳೆಯರಿಗೆ ಪೊಲೀಸ್ ಅಧಿಕಾರಿಗಳಿಗೆ ಕರಾಟೆ ಕೌಶಲ್ಯಗಳನ್ನು ಕಲಿಸಿದ್ದಾರೆ. OSK ಫೆಡರೇಷನ್ ಆಫ್ ಇಂಡಿಯಾ ಸಹಯೋಗದೊಂದಿಗೆ ಬನ್ನೇರುಘಟ್ಟ ರಸ್ತೆ ಪಾಂಡುರಂಗನಗರದಲ್ಲಿ ಮಹಿಳಾ ದಿನಾಚರಣೆ ಅಂಗವಾಗಿ ದಕ್ಷಿಣ ಪಶ್ಚಿಮ ವಲಯದ DCP ಅನಿತಾ B ಹದ್ದಣ್ಣವರ್ ತಂಡ 50 ಮಹಿಳೆಯರಿಗೆ ಕರಾಟೆ ಕಲಿಸಿದೆ. ಅಪಾಯದ ವೇಳೆ ರಕ್ಷಣಾತ್ಮಕ ವಿಧಾನಗಳನ್ನು ಬಳಸಿ ಪಾರಾಗುವಂಥದ್ದು ಹೇಗೆ ಎಂಬುದನ್ನು ಹೇಳಿಕೊಡಲಾಯಿತು. ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಗೌಡಗೆರೆ ಗ್ರಾಮದ ಶಕ್ತಿ ದೇವತೆ ಚಾಮುಂಡೇಶ್ವರಿ ದರ್ಶನಕ್ಕೆ ಭಕ್ತರ ದಂಡೆ ಹರಿದು ಬರ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯ ಭಕ್ತರು ಆಗಮಿಸ್ತಾ ಇದ್ದು 64 ಅಡಿ ಎತ್ತರದ ಬೃಹತ್ ಚಾಮುಂಡೇಶ್ವರಿ ದೇವಿಯ ದರ್ಶನ ಪಡೆದು ಪುನೀತರಾಗಿದ್ದಾರೆ. ಡಾಕ್ಟರ್ ಮಲ್ಲೇಶ್ ಗುರೂಜಿ ನೇತೃತ್ವದಲ್ಲಿ ದೇಗುಲ ಮುನ್ನಡೀತಾ ಇದ್ದು ದಿನದ 24 ಗಂಟೆಯೂ ಅನ್ನದಾಸೋಹ ನಡೀತಾ ಇದೆ. ಕೆಲವು ಎಕ್ಸಿಕ್ಯೂಟಿವ್ ಮಾಹಿತಿಗಳನ್ನ ತಂದುಕೊಟ್ಟು ಕೆಲಸವನ್ನು ಪತ್ರವನ್ನು ಪಡ್ಕೊಳ್ಳಿ. ನೋಡಿ, ಈ ದಿನ ಮಹಿಳಾ ಅಂತಾರಾಷ್ಟ್ರೀಯ ದಿನಾಚರಣೆ ಪ್ರಯುಕ್ತ ಎಲ್ಲ ಮಹಿಳೆಯರಿಗೂ ಕೂಡ ಕ್ಷೇತ್ರವಾಗಿ ಶುಭಾಶಯ ಕೊಡ್ತಾ ಇದ್ದೀವಿ. ಈಗ ಮಾಡ್ಬೋದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ಉದ್ಯೋಗ ತರಬೇತಿ ಕೂಡ ಅದು ಕೂಡ ಕೆಲವು ಎಕ್ಸಿಕ್ಯೂಟಿವ್ ಮಾಹಿತಿಗಳನ್ನ ತಂದುಕೊಟ್ಟು ಕೆಲಸವನ್ನು ಪತ್ರವನ್ನು ಪಡ್ಕೊಳ್ಳಿ. ನೋಡಿ, ಈ ದಿನ ಮಹಿಳಾ ಅಂತಾರಾಷ್ಟ್ರೀಯ ದಿನಾಚರಣೆ ಪ್ರಯುಕ್ತ ಎಲ್ಲ ಮಹಿಳೆಯರಿಗೂ ಕೂಡ ಕ್ಷೇತ್ರವಾಗಿ ಶುಭಾಶಯ ಕೊಡ್ತಾ ಇದ್ದೀವಿ.